ನಾನು ಎಲ್ಲ ಈಗ ಕವನನೂ ಕೂಡ ಓದ್ದೆ, ನಾನು ಕವನ ಓದ್ದೆ. ಅದನ್ನ ಏನು, ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ, ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿಯೂಟದ ಅಡುಗೆ ಮಾಡುವಂತರು, ಅತಿಥಿ ಉಪನ್ಯಾಸಕರು, ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗಲ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರೋ ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರೋವಂಥದ್ದು. ಅಂದ್ರೆ ಅದಕ್ಕೆ ಪರ್ಮಿಷನ್ ತಾವು ಕೊಡ್ಬೇಕು. ಕೊಟ್ರೆ ಮೋಸ್ಟ್ಲಿ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ರೆ ಕೊಟ್ಬಿಡಿ ಅದನ್ನು ಒಂದು ಕರೆದವ್ರನ್ನ. ಅಂದ್ರೆ ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನ್ನ ವಿಚಾರವನ್ನ ತಳ್ತೇನೆ. ನಾನು ಈಗ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಸದನ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಟ್ಟು ನಮ್ದು 4,09,549 ಕೋಟಿ ನಮ್ದು ಆಯವ್ಯಯದ ಒಂದು ಗುರಿ ಮಂಡನೆ ಮಾಡಿರೋದು. ಅದರಲ್ಲಿ ರಾಜಸ್ವ ವೆಚ್ಚ 3,11,739 ಕೋಟಿ. ಅಂದರೆ ಒಟ್ಟು ವೆಚ್ಚದಲ್ಲಿ 76.1%. ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚ 71,336 ಕೋಟಿ. ನಾವು ಬಂಡವಾಳಕ್ಕೆ ಅಂದರೆ ಅಭಿವೃದ್ಧಿಗೋಸ್ಕರ ನಮ್ಮ GDP ಗ್ರೋತ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತಾ ಇರೋದು ಕೇವಲ 17.4% ಮಾತ್ರ. ಕೇವಲ 17% ಮಾತ್ರ, 17.4. ನಾವು ಸಾಲದ ಮರುಪಾವತಿಗೆ ಕೊಡಬೇಕಾಗಿರೋದು 26,474 ಕೋಟಿ ಕೊಡಬೇಕು. ಮರುಪಾವತಿಗೆ ನಾವು ಪ್ರತಿ ವರ್ಷ ಕೊಡಬೇಕಾಗಿರುವಂಥದ್ದು 26,476 ಕೋಟಿ. ನಮ್ದು ರಾಜಸ್ವ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 19,262 ಕೋಟಿ ರೂಪಾಯಿ. GSDPಯ ಶೇಕಡ 0.63. ನಮ್ಮ ಕೊರತೆ, ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 90,428 ಕೋಟಿ. GSDPಯ ಶೇಕಡ 2.95. ಒಟ್ಟು ಸಾಲದ ಹೊರೆ ನಮ್ದು 7,64,655 ಕೋಟಿ. ಇಷ್ಟು ಅಂದ್ರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ 24.91%. ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು. ಇವತ್ತು ನಾವು ಸಾಲ ತೆಗೆದಿರೋದು, ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ದು 2021-22ರಲ್ಲಿ ದೇಶದ ಹೇಳಕ್ ನಿಮ್ಮದ್ ಬಿಟ್ಟಿದ್ದೀರಲ್ಲ ಸರ್, ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋ ರಾಜ್ಯದ ದೇಶದ ಸರ್, ನೀವು ಮಂಡಿಸಿರೋದು ರಾಜ್ಯದ್ದು, ದೇಶದ್ದೇನು ಮಂಡಿಸಿಲ್ಲ. ನೀವು ದೇಶದ್ದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ ಸರ್, ಕೇಳಿದ್ರಿ, ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಸರ್. ಇಷ್ಟೊತ್ತಕ ಸೈಲೆಂಟ್ ಆಗ್ಬಿಟ್ಟಿದ್ರು. ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಅಶ್ವತ್ಥನಾರಾಯಣ್? ಸನ್ಮಾನ್ಯ ಅಧ್ಯಕ್ಷರ ನೋಡಿ, ಅವ್ರು ಬಂದಿದ್ದ ಉಪಸ್ಥಿತಿನೇ ನೋಡಿ, ಆಕ್ಷನ್ ಇದೆ. ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸ್ 2021-22ರಲ್ಲಿ 80,641. ಕೋವಿಡ್ ಬಂದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು. 50% ಆದಾಯ ಸಿಗ್ತಾ ಇರಲಿಲ್ಲ, ಬೇರೆ ದಾರಿನೇ ಇರಲಿಲ್ಲ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂತ ಪರಿಸ್ಥಿತಿ ಇತ್ತು. ಆಗ 21-22ರಲ್ಲಿ 80,641 ಸಾಲ ತಗೊಂಡಿದ್ರು. ಅದಾದ್ಮೇಲೆ 22-23ರಲ್ಲಿ ಕಡಿಮೆ 44,549 ಸಾಲ ಕಡಿಮೆ ಆಯಿತು. ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ 2023-24 90,280, 24-25 1,07,606, ಈಗ 25-26ರಲ್ಲಿ 1,16,000 ಕೋಟಿ.
ಇಷ್ಟು ಸಾಲ. ಅಂದ್ರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ, ಸಿದ್ದರಾಮಣ್ಣವ್ರು ಬಂದ ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ, ಏನು ಪ್ರಾಬ್ಲಮ್ಸೇ ಇಲ್ಲ. ಪ್ರಾಬ್ಲಮ್ ಹೇಳಿ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೀವು ಏನ್ ಬೇಕಾದ್ರೂ ಹೇಳಿ. ನಾನು ಹೇಳಿದ್ದೀನಿ, ನಾನು ಮಾತಾಡಕ್ ಬಿಟ್ಬಿಡಿ, 1:30 ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮುಗಿಸ್ತೀನಿ. ಅದು ಒಟ್ಟು ನಮ್ದೇನಾಗಿದೆ, ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ, ಅದು ಅವರೇ ಹೇಳಿ ಏನು ಅಂತ. ಬಂಡವಾಳ ವೆಚ್ಚನೂ ಕೂಡ 17.8% ನಿಂತಿದೆ ನಮ್ದು ವೆಚ್ಚ. ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು, ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು ಅದು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಎಲ್ಲಿದೆ? ಕಳೆದ 2 ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಭಿವೃದ್ಧಿಗೋಸ್ಕರ? ಅಭಿವೃದ್ಧಿಗೋಸ್ಕರ ಯಾವುದೇ ದುಡ್ಡನ್ನ ನೀವು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅಭಿವೃದ್ಧಿಗೋಸ್ಕರ ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ. ಅದರಿಂದ ನೋಡಿ, ಕಳೆದ ಬಾರಿ 2024 100 ಕೋಟಿ ಕೊಟ್ಟಿಲ್ಲಪ್ಪ, 10 ಕೋಟಿ ಕೊಟ್ಟವ್ರು ನಮ್ಮ ಈ ತಾಲೂಕಿಗೆ ಇಲಾಖೆ ವತಿಯಿಂದ ವಿಶೇಷ ಅನುದಾನ 10 ಕೋಟಿ ಕೊಟ್ಟವ್ರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. 100 ಕೋಟಿ ಆಗಿದೆ. ಸುಳ್ಳು ದಾಖಲೆ ಹೋಗ್ಬಾರ್ದು. 100 ಕೋಟಿ ಕೊಟ್ಟಿದ್ದಾರೆ. ಇಲಾಖೆ ಕೊಟ್ಟಿರೋದು ಈಗ ಸೇರಿಸ್ಕೊಡ್ಬೇಡಿ. ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಸಹ ಅಭಿವೃದ್ಧಿ ಕೆಲಸಕ್ಕೇನೆ. ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಂತಲ್ಲ. ಇಲಾಖೆಯಿಂದ ಅಪೆಂಡಿಕ್ಸ್ ಸರ್ಕಾರ ಬಜೆಟ್ ಇದ್ದಲೇ ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಕೊಟ್ಟಿದ್ದು? ನೌಕರ ಸಂಬಳ ಸೇರಿಯೋ ಬಿಟ್ಟ? ನೌಕರ ಸಂಬಳ ಸೇರಿಸಿ ಹೇಳಿಲ್ಲ ನಾನು. 100 ಕೋಟಿ ಹೆಂಗ ಮಾತಾಡಕ್ ಬಿಡ್ರಿ, ಮಾತಾಡ್ಲಿ, ಅವ್ರು ಹೇಳಿ ಮುಗಿಸ್ತಾರ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ನಮ್ಮ ಬಜೆಟ್ ಅಲ್ಲಿ 1.89 ಲಕ್ಷ ಕೋಟಿ ಅಂದಾಜಿಸಿತ್ತು ಆದಾಯ ಬರ್ತೈತೆ ಅಂತ. ಅಷ್ಟು ಬರಲೇ ಇಲ್ಲ ಆದಾಯ. ಅದು ಕಡಿಮೆ ಆಯಿತು ಆದಾಯ. ಈ ಸರಿ 2025-26ಕ್ಕೆ 2.08 ಲಕ್ಷ ಗುರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗನ್ಸ್ತೈತೆ. ಅಷ್ಟು ದಾಟಕ್ಕೆ ಸಾಧ್ಯನೇ ಇಲ್ಲ. ಅಬ್ಕಾರಿ ಮೇಲೆ ಹಾಕಿದ್ದಾರೆ 40,000 ಕೋಟಿ ಬರ್ತೈತೆ ಅಂತ. ಅಂದ್ರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ, ಎಣ್ಣೆ ಕುಡಿಯೋರ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 40,000 ಕೋಟಿ ಮಾಡಿದ್ದಾರೆ. ಬರಲಿ, ಇದು ಆದಾಯ ಬರಲಿ, ಆದಾಯಕ್ಕೆ ಬರಲಿ. ಗುರಿ ಜಾಸ್ತಿ ಮಾಡಿದ್ದಾರೆ. ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರಿಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ, ಒಂದು ಕೇವಿಯಟ್ ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಹೋಗ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ದೇಶಗಳು ಸಾಲ ಮಾಡ್ತೈತೆ, ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡ್ತಾರೆ, ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು, ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟವ್ರೆ, ಡಲ್ ಔಟವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟೈತೆ, ಡಲ್ ಔಟೈತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ. ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್, ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ.
ನೋಡಪ್ಪ ನಾನು ಎದ್ನಿತ್ಗೆ ಮಾತಾಡಕ ಬೇಡ ಬೇಡ ಆರಾಮ್. ಹೇಳಿ ತಾವು ಹೇಳಿ. ನಾವು ನಿಮ್ಗೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದೀರಿ. ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ವಿ ಪೂರ್ತಿ ಬರೋದು. ನಾನು ಹೇಳಿದೆ ಅವ್ರು ಬರ್ದಿದ್ರು ಪರವಾಗಿಲ್ಲ, ಉಳಿದವ್ರು ಬರಲಿ ಅಂತ ಹೇಳಿದೆ. ಆಯ್ತು. ಅಧ್ಯಕ್ಷರು ಅನುಮತಿ ಮೇಲೆ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ ಮುಂದುವರಿಸಿ. ಕುಂತ್ಕೊಳ್ರಿ, ಮಾತಾಡ್ಲಿ. ಅವ್ರು ಮಾತಾಡಕತ್ತಾರ, ಒಬ್ಬೊಬ್ರು ಎದ್ದು ಬಿಡ್ತೀರಪ್ಪ. ಅವ್ರು ಹುಷಾರು ಆರೋಗ್ಯವಾಗಿದ್ದಾರಪ್ಪ. ಮಾತಾಡ್ರಿ ನೀವು. ಹೇಳಿ, ಆಮೇಲೆ ಏನ್ ನಮ್ಮ- ಹೇಳ್ಬೇಕು ಎಲ್ಲ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಖಡಕ್ ಹೆಂಗಿದ್ರು ಅಂತ ಹೇಳಿದೆ. 2017 ಮುಖ್ಯಮಂತ್ರಿಯಾಗೆ, 2025 ಮುಖ್ಯಮಂತ್ರಿಯಾಗೆ. ಅವರು 2017 ಮಾರ್ಚ್ 20 ಒಂದು ಭಾಷಣ ಮಾಡ್ತಾರೆ ಇಲ್ಲೇ. ತಾವು ಇಲ್ಲೇ ಭಾಷಣ ಮಾಡ್ತೀರ. ಒಂದು ಕಾಪಿ ಇದೆ, ಇಲ್ಲಿ ಕಾಪಿ ಇದೆ. 2000 ಒಂದು ಭಾಷಣ ಮಾಡ್ತಾರೆ. ಬೇಸಿಸ್ ಆಫ್ ದಿ ಅವೈಲಬಿಲಿಟಿ 2002-3-2017 ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗವರ್ಮೆಂಟ್ ಶೆಲ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ ಎಂದು ನಾನು ಹೇಳಿದ್ದೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು. ಮತ್ತೆ ಇದು ಇಂಪಾರ್ಟೆಂಟು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ. ಅದು ನಿಮ್ಮ ಗಮನದಲ್ಲಿರಲಿ. ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು. ಅಂದರೆ ನೀವು ಸಾಲ ತಗೊಳ್ಳೋದು ಏನು ತಪ್ಪಲ್ಲ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನ ನೀವು ತಗೊಳ್ಳಿ. ಆದರೆ ಆ ಸಾಲನೆಲ್ಲನೂ ಏನಕ್ಕೆ ಉಪಯೋಗ ಮಾಡ್ಕೊಬೇಕು? ನೀವು ಅಸೆಟ್ಗೆ ಉಪಯೋಗ ಮಾಡ್ಕೊಬೇಕು. ಅಸೆಟ್ಗೆ ಇಲ್ಲಿ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡಬೇಕು. ನಿಮ್ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ ಪೊಲಿಟಿಕಲ್ ಅಜೆಂಡಾಗೆ, ನಿಮ್ ಮ್ಯಾನಿಫೆಸ್ಟೋಗೆ ಕೊಡ್ತಾ ಇದ್ದೀರಾ ನೀವು. ಇದೇ 2017 ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ. ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು? ಅವ್ರು ಪೊಲಿಟಿಕಲ್ ಆಗಿ ಏನ್ ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋಗೆ ಹೋಗಿದೆ. ಇದು ಅನ್ಯಾಯ. ಇಲ್ಲಿ ಮೋಸ ನಡೆದಿರುವಂಥದ್ದು, ಇಲ್ಲಿ ಮೋಸ ಆಗಿರುವಂಥದ್ದು. ನೀವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನ ಅವರು ಮಾಡ್ತಾ ಇಲ್ಲ. ಅಭಿವೃದ್ಧಿ ಹೊಂದಿತಕ್ಕಂಥ ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಕೂಡ ಸಾಲ ತೆಗೆದುಕೊಳ್ಳುತ್ತವೆ. ನಾನು ಮೊದಲೇ ಹೇಳಿದ್ದೇನೆ, ಅದರ ಆಧಾರದ ಮೇಲೆ ಸಾಲ ತೆಗೆದುಕೊಳ್ಳಬೇಕೆಂದು ಹೇಳಿದ್ದೇನೆ. ಮತ್ತೆ ಸಾಲ ತೆಗೆದುಕೊಂಡು ಅಭಿವೃದ್ಧಿಯೇತರ ಖರ್ಚು ಮಾಡಬಾರದು. ನೀವು ಅಭಿವೃದ್ಧಿಯೇತರ ಖರ್ಚು ಅಂದ್ರೆ ಇವರು ಮಾಡೋರಲ್ಲ ಈಗ, ಫ್ರೀ ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ಅದಕ್ಕೆ ಮಾಡಬಾರ್ದು ಅಂತ ಹೇಳೋರು 2017 ಭಾಷಣದಲ್ಲಿ. ರೆಕಾರ್ಡ್ ಇದು, ರೆಕಾರ್ಡೇ ನಾನು ತೋರಿಸ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಮಾತಾಡಿರೋ ರೆಕಾರ್ಡ್ ಇದು, ಅವರೇ ಹೇಳಿರೋದು. ಮತ್ತೆ ನಮ್ಮ ಸಾಲದ ಮಿತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಾವು ಪಾಸ್ ಮಾಡಿದ್ದೇನೆ. ಅದರ ಮಿತಿಯಲ್ಲಿ ಏನು ಹೇಳುತ್ತಾರೆ ಅಂದರೆ, ಈ ಪ್ಯಾರಾಮೀಟರ್ ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸಿಕಲ್ ಡೆಫಿಸಿಟ್ ಶಾಲ್ ನಾಟ್ ಎಕ್ಸಿಡ್ 3% ಎಂದು ನಾನು ಹೇಳುತ್ತೇನೆ. ಮೂರನೇದು ನಮ್ಮ ಸಾಲದ ಒಟ್ಟು GDP 25%ಗಿಂತ ಹೆಚ್ಚಬಾರದು ಇದು ಅಂತ ಹೇಳಿದ್ದಾರೆ. ನಮ್ಮದು 18.93 ಅನ್ನೋದು ಈಗ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅದ ಮೇಲೆ ಅವ್ರೇನು ಹೇಳಿರೋದು, ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರ್ದು ಅಂತ ಅವ್ರು ಹೇಳಿರೋದು. ಇಲ್ಲಿ ಅವ್ರೇನು ಖರ್ಚು ಮಾಡಿದ್ದಾರೆ? ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ. ಅವಾಗ 2017 ಹೇಳಿದಂತ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವತ್ತು. ಇವತ್ತು